ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಅಮ್ಮ ಮನೆಯಿಂದ ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಕೆಲಸಗಳನ್ನು ಮಾಡೋದಕ್ಕೇನೆ ಆಗ್ತಾ ಇರಲಿಲ್ಲ, ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ಟಿದ್ದೆ. ಹಾಗಾಗಿ ಇಲ್ಲಿಗೆ ಬಂದ ಮೇಲೆ ನನಗೆ ಮೈಕೈ ನೋವು ಅನ್ನೋದು ಸ್ಟಾರ್ಟ್ ಆಗಿತ್ತು. ಸರಿ ಆಯಿತು ಅಂತಂದ್ಬಿಟ್ಟು ಒಂದು 2-3 ದಿನ ರೆಸ್ಟ್ ಮಾಡಿಬಿಟ್ಟೆ. ಆಮೇಲೆ ಹಂಗೆ ನನ್ನ ತಮ್ಮ ಇಲ್ಲಿ ಬೆಂಗಳೂರಲ್ಲೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅಂತಂದ್ಬಿಟ್ಟು ಹಂಗೇ ಸಂಡೇ ಬಂದ. ಸಂಡೇ ಮಂಡೇ ಎಲ್ಲನೂ ಇಲ್ಲಿ ಬೆಂಗಳೂರಲ್ಲೆಲ್ಲ ಇನ್ವಿಟೇಷನ್ ಕಾರ್ಡನ್ನು ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಹೋಗಿ ಹಂಚ್ಕೊಂಡು ಬಂದರು. ನೆಕ್ಸ್ಟ್ ಈಗ ನಾನು ಮಂಗಳವಾರ ವ್ಲಾಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿಯಾಗಿತ್ತು ಅಂತಂದ್ಬಿಟ್ಟು ಎಲ್ಲನೂ ಡೀಟೇಲಾಗಿ ವ್ಲಾಗ್ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ಅಲ್ಲಲ್ಲಿ ಮೇನ್ ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡಿಕೊಂಡೆ ಅಷ್ಟೇ. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಆಮೇಲೆ ಬಾಲ್ಕನಿಗಳೆಲ್ಲ ಕಸ ಗುಡಿಸಿ, ಕಾರಿಡಾರ್ ಕಸ ಗುಡಿಸಿ, ಮನೆಯೆಲ್ಲ ಕಸ ಗುಡಿಸಿ ಈಗ ರೈಸ್ ಮಾಡೋದಕ್ಕೆ ಅಕ್ಕಿಯನ್ನು ನೆನೆಸಿಟ್ಟು ಆಮೇಲೆ ಉಳಿದಿರೋ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಕುಕ್ಕರ್ ಒಳಗಡೆ 1 ಗ್ಲಾಸ್ ಅಕ್ಕಿಯನ್ನು ಹಾಕಿ ತೊಳೆದು ಆಮೇಲೆ ಉಪ್ಪು ಹಾಕಿ ನೆನೆಸಿಡ್ತಾ ಇದ್ದೀನಿ. ಇನ್ನು ಅಮ್ಮ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಅವರೆಕಾಳನ್ನೆಲ್ಲ ಇದ್ಕಿದ್ದೆ. ಒಣ ಇದ್ಕಿದ ಅವರೆಕಾಳನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು, ಅವರೆಕಾಯಿ ಎಲ್ಲ ಜಾಸ್ತಿ ಇತ್ತು ಅಂತಂದ್ಬಿಟ್ಟು ಲಾಸ್ಟ್ ವೀಕು ಅಮ್ಮ ಮನೆಗೆ ಹೋಗ್ಬೇಕಾದ್ರೆ ಈ ಕಾಳು ತಟ್ಟೆನ ನಮ್ಮ ಫ್ರೆಂಡ್ ಅವ್ರಿಗೆ ಕೊಟ್ಟೋಗಿದ್ದೆ. ಇದನ್ನು ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಕೊಡಿ, ಇನ್ನು ಬಾಲ್ಕನಿಯಲ್ಲಿಟ್ಟರೆ ಧೂಳೆಲ್ಲ ಕೂತ್ಕೊಂಡು ಮತ್ತು ಕಾಳೆಲ್ಲ ವೇಸ್ಟ್ ಆಗುತ್ತೆ, ಮತ್ತು ಪಾರಿವಾಳಗಳು ಅಷ್ಟೇ ಅದೆಲ್ಲ ತಿಂದು ಮತ್ತು ಗಲೀಜೆಲ್ಲ ಮಾಡಿಬಿಡುತ್ತೆ ಅಂತಂದ್ಬಿಟ್ಟು ಅವ್ರ ಕೈಯಲ್ಲಿ ಕೊಟ್ಟೋಗಿದ್ದೆ. ಅವರು ಈ ಕಾಳನ್ನೆಲ್ಲ ಚೆನ್ನಾಗಿ ಒಣಗಿಸಿದ್ರು. ಅದನ್ನು ಹೋಗಿ ತೊಗೊಂಬಂದು ಇವಾಗ ಬಾಕ್ಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನೈಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿರ್ತೀನಲ್ವ, ಆ ಪಾತ್ರೆಗಳನ್ನೆಲ್ಲ ಕ್ಯಾಬಿನೆಟ್ ಒಳಗಡೆ ಜೋಡಿಸಿಡ್ತಾ ಇದ್ದೀನಿ. ನನಗಂತೂ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನನ್ನ ತಮ್ಮನ ಎಂಗೇಜ್ಮೆಂಟ್ ಆದಾಗಿಂದ ಆ ಕಡೆ ಈ ಕಡೆ ಎಲ್ಲ ತುಂಬ ಸಲ ಓಡಾಡ್ತಾ ಇದ್ದೀನಲ್ವಾ. ಅಮ್ಮನ ಮನೆಗೆ ಹೋದ್ಮೇಲೆ ಅಲ್ಲಿ 1 ಡೇ 2 ಡೇ ಆಗುತ್ತೆ ಅಲ್ಲಿನ ಕೆಲಸಗಳನ್ನು ಮಾಡೋದಕ್ಕೆ ಸೆಟ್ ಆಗೋದಕ್ಕೆ. ಮತ್ತು ಅಮ್ಮನ ಮನೆಯಿಂದ ಈ ಕಡೆ ಬಂದಮೇಲೆ ಇಲ್ಲೂ ಅಷ್ಟೇ 1 ಡೇ 2 ಡೇ ಆಗುತ್ತೆ ಇಲ್ಲಿನ ಕೆಲಸಗಳನ್ನು ಮಾಡೋದಕ್ಕೆ ಎಲ್ಲ ಸೆಟ್ ಆಗೋದಕ್ಕೆ. ನಾನು ಯಾವ ರೀತಿಯಾಗಿ ಅಂತಂದರೆ ಎಲ್ಲೋದ್ರೆ ಅಲ್ಲೇ ತಗಲಾಕ್ಕೊಳ್ತೀನಿ. ಇವಾಗ ಅಮ್ಮನ ಮನೆಗೆ ಹೋಗಿದ್ದೀನಿ ಅಂತಂದರೆ ಅಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಅಲ್ಲಿನ ವಾತಾವರಣಕ್ಕೆ ಸೆಟ್ ಆಗಿಬಿಡ್ತೀನಿ. ಮತ್ತು ಈ ಕಡೆ ಬಂದುಬಿಟ್ಟಿದ್ದೀನಿ ಅಂತಂದರೆ, ಅಂದರೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತಂದರೆ ಇಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಇಲ್ಲೇ ತಗಲಾಕ್ಕೊಂಡು ಇಲ್ಲಿ ಸೆಟ್ ಆಗಿಬಿಡ್ತೀನಿ. ನನಗೆ ಆ ಕಡೆ ಈ ಕಡೆ ಯಾವಾಗಲೂ ಓಡಾಡಬೇಕು ಅಂತಂದರೆ ಒಂಥರ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಯಾವಾಗಲೂ ಅಂತಂದರೆ ಇವಾಗ ಮಂತಲ್ಲಿ ಅಲ್ಲೊಂದು ವಾರ ಇದ್ದೀನಿ ಅಂತಂದರೆ ಇಲ್ಲೊಂದು 2 ವಾರ, ಇಲ್ಲೊಂದು 2 ವಾರ ಇದ್ದೀನಿ ಅಂತಂದರೆ ಮತ್ತೆ ಇನ್ನೊಂದು ವಾರಕ್ಕೆ ಹಂಗೆ ಹೋಗಬೇಕು. ಈ ಥರ ಮಂತಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದೀನಲ್ವಾ. ಹಾಗಾಗಿ ಅಲ್ಲಿಗೋಗಿ ಅಲ್ಲಿ ಕೆಲಸಗಳನ್ನು ಮಾಡಿ ಮತ್ತೆ ಅಲ್ಲಿಂದ ಈ ಕಡೆಗೆ ಬಂದು ಇಲ್ಲೂ ಕೆಲಸಗಳನ್ನು ಮಾಡಿಕೊಂಡು ಯಪ್ಪ ಅನಿಸ್ಬಿಟ್ಟಿದೆ. ನನಗಂತೂ ನನ್ನ ತಮ್ಮನ ಮದುವೆ ಮಾಡಿ ಒಂದು ಸ್ವಲ್ಪ ದಿನ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಒಂದೇ ಕಡೆ ಇದ್ಬಿಡ್ಬೇಕಪ್ಪ ಅಂತ ಅನಿಸ್ಬಿಟ್ಟಿದೆ. ಅಷ್ಟೊಂದು ಆ ಕಡೆ ಈ ಕಡೆ ಒದ್ದಾಟ ಆಗೋಗ್ಬಿಟ್ಟಿದೆ. ನನ್ನ ತಮ್ಮನೂ ಆವಾಗವಾಗ ರೇಗಿಸ್ತಾ ಇರ್ತಾನೆ. ನೀವು ಅಂದ್ಕೊಳ್ತಾ ಇರ್ತೀರಲ್ವ, ಯಪ್ಪ ಇವನ ಕೈಯಲ್ಲಿ ಒಂದು ತಾಳಿ ಕಟ್ಟಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ದಿನ ಆರಾಮಾಗಿ ನಾವು ಇದ್ಬಿಡ್ಬೇಕಪ್ಪ ಅಂತ ಅಂದ್ಕೊಳ್ತಾ ಇದ್ದೀರಲ್ವಾ ಅಂತಂದ್ಬಿಟ್ಟು ರೇಗಿಸ್ತಾ ಇರ್ತಾನೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ನಾನು ಮತ್ತು ನಮ್ಮ ಮನೆಯವರು ಒಂದೇ ಥರ ಇದ್ದೀವಿ. ನಮ್ಮಿಬ್ಬರಿಗೆ ಹೆಂಗೆ ಅಂತಂದರೆ, ನಾವು ಸುತ್ತಾಡೋದಕ್ಕಿಂತ ಮನೆಯಲ್ಲೇ ಇರೋದಕ್ಕೆ ತುಂಬ ಇಷ್ಟಪಡ್ತೀವಿ. 3 ಹೊತ್ತು ನಮ್ಮನ್ನು ಮನೆಯಲ್ಲಿರಿ ಅಂತಂದರೆ ನಾವು ಆರಾಮಾಗಿ ಮನೆಯಲ್ಲಿರ್ತೀವಿ. ಸುತ್ತಿ ಅಂತಂದರೆ ನಮ್ಗೆ ಎಲ್ಲಿಲ್ಲದ ಕಷ್ಟ ಶುರುವಾಗ್ಬಿಡುತ್ತೆ. ನನಗೂ ಅದೇ ರೀತಿಯಾಗಿಯೇ ನಮ್ಮ ಮನೆಯವ್ರಿಗೂ ಅದೇ ರೀತಿಯಾಗಿಯೇ ಅಪರೂಪಕ್ಕೊಂದ್ಸಲ ಓಕೆ. ಅದೇ ಪದೇ ಓಡಾಡಬೇಕು ಅಂತಂದರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ನಮ್ಮಿಬ್ಬರ ಕೈಯಲ್ಲೂ. ಆದರೆ ಇವಾಗ ನಾವಿಬ್ಬರು ಹೆಂಗೆ ಅಂದ್ಕೊಂಡಿದ್ದೀವಿ ಅಂತಂದರೆ, ಅಂದರೆ ನನ್ನ ತಮ್ಮನಿಗೂ ಗೊತ್ತದು, ಇವಾಗ ನಮಗೆ ಆಪ್ಷನ್ ಇಲ್ಲ, ಇದು ನಮ್ಮ ಜವಾಬ್ದಾರಿ
ಮಾಡಲೇಬೇಕು, ಅನಿವಾರ್ಯತೆ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಯಾರಿಗೂ ವಯಸ್ಸಂಗೂ ಇಲ್ಲ, ನಾವು ಬಿಡೋಂಗೂ ಇಲ್ವಲ್ಲ, ಹಾಗಾಗಿ ಮಾಡಲೇಬೇಕು ಅಂತಂದ್ಬಿಟ್ಟು ಎಲ್ಲ ಜವಾಬ್ದಾರಿಗಳನ್ನು ಒಂದು ಅಚ್ಚುಕಟ್ಟಾಗಿ 1 by 1 ಅಂತ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವಾಗ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟಿದ್ದಾಯಿತು. ಅದಾದಮೇಲೆ ಬೆಡ್ ಎಲ್ಲ ರೀಸೆಟ್ ಮಾಡಿ ಇನ್ನು ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಸಾಂಬಾರೇನೋ ಇತ್ತು ಅಂತ ಅಂದ್ಕೊಳ್ತೀನಿ. ಅದಕ್ಕೆ ರೈಸ್ ಮಾಡಿ ಅದಾದಮೇಲೆ ಟಿಫನ್ ತಿಂದು ಟೀ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಪಾತ್ರೆಗಳಲ್ಲೆಲ್ಲ ಅರಿವೆ ಸೊಪ್ಪು ಅನ್ನೋದಿತ್ತು. ಬಸ್ಸಾರು ಮಾಡೋದಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಸರಿ ಆಯಿತು, ಮಸಪ್ಪು ಸಾಂಬಾರೇ ಮಾಡೋಣ ಅಂತಂದ್ಬಿಟ್ಟು ಈ ಪಾತ್ರೆಗಳಲ್ಲೆಲ್ಲ ಅರಿವೆ ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಬಂದೆ. ಲಾಸ್ಟ್ ವೀಕೆಲ್ಲ ಊರಲ್ಲಿದ್ವಲ್ವ, ಈ ಗಿಡಗಳಿಗೆಲ್ಲ ಸರಿಯಾಗಿ ನೀರು ಹಾಕಿರ್ಲಿಲ್ವಲ್ಲ, ಹಾಗಾಗಿ ಕೆಲವೊಂದಷ್ಟು ಗಿಡಗಳೆಲ್ಲ ಒಣಗೋಗಿತ್ತು. ಅದನ್ನೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಕಿಚನಲ್ಲಿಟ್ಟು ಇನ್ನು ಮಷೀನ್ಗೆ ಬಟ್ಟೆಗಳನ್ನು ಹಾಕಿದ್ದೆ. ಒಂದು ಟ್ರಿಪ್ಪು ಬಟ್ಟೆಗಳೆಲ್ಲ ವಾಶ್ ಆಗಿತ್ತು, ಅದನ್ನು ತೊಗೊಂಬಂದು ಸ್ಟ್ಯಾಂಡ್ ಮೇಲೆ ಒಣಗಾಕ್ತಾ ಇದ್ದೀನಿ. ಇನ್ನೂ ಒಂದು ಟ್ರಿಪ್ ಮಷಿನ್ಗೆ ಬಟ್ಟೆಗಳನ್ನು ಹಾಕಿದ್ದೀನಿ. ಲಾಸ್ಟ್ ವೀಕು ವಾಶ್ ಮಾಡಿ ಹೋಗಿದ್ದೆ ಅಂತ ಅಂದ್ಕೊಳ್ತೀನಿ, ಇಲ್ಲ ಬಂದು ವಾಶ್ ಮಾಡೋಣ ಅಂತ ಹಂಗೆ ಬಿಟ್ಟು ಹೋಗಿದ್ದೆ ಅಂತ ಅಂದ್ಕೊಳ್ತೀನಿ. ತುಂಬ ಜಾಸ್ತಿನೇ ಬಟ್ಟೆ ಇತ್ತು, ಹಾಗಾಗಿ ಒಂದು 2 ಟ್ರಿಪ್ಪು ಬಟ್ಟೆಗಳನ್ನು ಹಾಕಿದ್ದೆ. ಅದಾದಮೇಲೆ ಇನ್ನು ಮಷೀನಲ್ಲಿ ಇನ್ನೊಂದು ಟ್ರಿಪ್ಪು ಬಟ್ಟೆಗಳು ವಾಶ್ ಆಗ್ತಾಯಿತ್ತು. ಈ ಕಡೆ ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇದು ಅರಿವೆ ಸೊಪ್ಪು. ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಮತ್ತು ಇನ್ನೊಂದು ಕಟ್ಟು ಅರಿವೆ ಸೊಪ್ಪು ತೊಗೊಂಬಂದು ನಾನು ಯಾವಾಗಲೂ ಬಸ್ಸಾರು ಮಾಡ್ತಾಯಿದ್ದೆ. ಈ ಸಲ ಯಾಕೋ ಮಾಡೋದಕ್ಕೆ ಅಷ್ಟೊಂದು ಎನರ್ಜಿ ಇರಲಿಲ್ಲ. ಸರಿ ಆಯಿತು ಅಂತಂದ್ಬಿಟ್ಟು ಮಸಪ್ಪು ಸಾಂಬಾರನ್ನೇ ಮಾಡಿದೆ. ಮಸಪ್ಪು ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾನಿನ್ನು ತಮ್ನೇಲಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಈ ಮನೆಗೆ ಬಂದು 2 years ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಈ ಮಂತು 21-22ಗೆ 2 years ಕಂಪ್ಲೀಟ್ ಆಗುತ್ತೆ. ಈ ಕಾಲಕ್ಕೆ ಈ ಮನೆಯ ಡಾಕ್ಯುಮೆಂಟ್ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಎಲ್ಲ ಮುಗ್ದಿದೆ. ಅಂದರೆ ಇನ್ನೂ ನಮಗೆ ಖಾತಾ ಅನ್ನೋದು ಬಂದಿರಲಿಲ್ಲ. ಆಲ್ಮೋಸ್ಟ್ ನಾವು 1 year ಮೇಲೇ ಆಯಿತು ಅಂತ ಅಂದ್ಕೊಳ್ತೀವಿ. ಖಾತಾಗೆ ಅಪ್ಲೈ ಮಾಡಿ ಈ ತಿಂಗಳು ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ ಅಂತ ಹೇಳ್ಕೊಂಡೇ ಬರ್ತಾಯಿದ್ರು. ಅದ್ರ ಮೇಲೆ ಒಂದೆರಡು ಮಿಸ್ಟೇಕ್ಸ್ ಸಹ ಆಗೋಗಿತ್ತು. ಖಾತಾ ಯಾವಾಗಲೂ ಬರ್ತಾಯಿತ್ತು ನಮಗೆ. ಆ ಮಿಸ್ಟೇಕ್ಸ್ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಡ್ತು. ನಮ್ಮ ಮನೆಯವ್ರಿಗಂತೂ ನಾನು ಯಾವಾಗಲೂ ಹೇಳ್ತಾನೇ ಇದ್ದೆ, ನೆನಪು ಬಂದಾಗಲೆಲ್ಲ ಖಾತಾ ಆಯಿತಾ ಅಂತಂದ್ಬಿಟ್ಟು. ಲಾಸ್ಟ್ ವೀಕು ನಮ್ಮದು ಖಾತಾ ಅನ್ನೋದು ಆಯಿತು. ಈ ಮನೆಯ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಕೆಲಸಗಳೆಲ್ಲ ಇನ್ನೇನು ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ತೀವಿ. ಇನ್ನೇನು ಬಾಕಿ ಇಲ್ಲ, ಈ ಖಾತಾ ಎಲ್ಲನೂ ಆಯಿತು. ಇನ್ನು ಖಾತಾ ಇದ್ದ ಮೇಲೆ ಗೃಹ ಜ್ಯೋತಿಗೆ ಅಪ್ಲೈ ಮಾಡ್ಕೊಳ್ಬೋದಂತೆ. ಆದರೆ ನಮಗೆ ಇವಾಗ ಟೈಮ್ ಇಲ್ಲದೆ ಇರೋ ಕಾರಣ ಮದುವೆ ಎಲ್ಲ ಆದಮೇಲೆ ಬಂದು ಅಪ್ಲೈ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ನಾವು ಅದೊಂದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ಹಬ್ಬ ಒಂಥರ ಸಮಾಧಾನ ನಿರಾಳ ಅಂತ ಆಯಿತು. ಈ ಮನೆ ತಗೊಂಡ್ಮೇಲೆ ಯಪ್ಪ ಬೇಡ, ಅದೆಷ್ಟು ಕಷ್ಟಗಳು ಪಟ್ಬಿಟ್ಟಿದ್ದೀವಿ ಅಂತಂದರೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಹೆಂಗೆ ಅದನ್ನೆಲ್ಲ ಈಜ್ಕೊಂಡು ಬಂದ್ವಿ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟಗಳನ್ನು ಪಟ್ಬಿಟ್ಟಿದ್ದೀವಿ. ಮದುವೆ ಆದಮೇಲೆ ಇಷ್ಟು ಕಷ್ಟಗಳನ್ನು ನಾವು ಪಡಲೇ ಇಲ್ಲ, ಅಷ್ಟೊಂದು ಕಷ್ಟಪಟ್ಬಿಟ್ವಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಮನೆ ಮಾಡ್ಕೊಂಡ ಮೇಲೆ ಒಂದು 2-3 years ನರ್ಕನೇ ನೋಡ್ತೀವಿ. ಅದು ಪ್ರತಿಯೊಬ್ಬರ ಲೈಫಲ್ಲೂ ಆಗೇ ಆಗುತ್ತೆ. ಅಷ್ಟು ಕಷ್ಟಪಡಬೇಕಾಗುತ್ತೆ. ಮನೆಯನ್ನು ತಗೊಳ್ಬೇಕಾದ್ರೆ ಮತ್ತು ಕಟ್ಟಬೇಕಾದ್ರೆ ಖುಷಿಯಿಂದ ಇರ್ತೀವಿ. ಆಮೇಲೆ ಆ ಮನೆ ಒಳಗಡೆ ಹೋದ್ಮೇಲೆ ಒಂದು 6 months ಹಂಗೋ ಹಿಂಗೋ ಖುಷಿಯಿಂದ ಇರ್ತೀವಿ. ಆಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ಆ ಕಷ್ಟಗಳು. ಯಾಕಂದರೆ ನಾವು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದೇ ಟೈಮ್ಗೆ ಭಗವಂತ ನಮಗೆ ಪರೀಕ್ಷೆಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅಂದರೆ ಬಿಸ್ನೆಸ್ ಸರಿಯಾಗಿ ಆಗದೆ ಇರೋವಂಥದ್ದು, ಜಾಬ್ ಮಾಡೋರಂಥವ್ರಾದರೆ ಅವ್ರಿಗೆ ಜಾಬು ಲೇ ಆಫ್ ಆಗೋದು, ಈ ಥರ ಎಲ್ಲ ಕಷ್ಟಗಳ ಸುರಿಮಳೆ ಅನ್ನೋದು ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಭಗವಂತ ಚಾಟಿ ಏಟುಗಳನ್ನು ಕೊಡ್ತಾನೆ ಅಂತಂದರೆ, ಆ ಕಡೆ ಕೆನ್ನೆಗೆ ಒಂದು ಏಟು ಹಾಕಿದ್ರೆ ಅದನ್ನು ಉಜ್ಜಿಕೊಳ್ಳೋಷ್ಟರಲ್ಲಿ ಈ ಕಡೆ ಕೆನ್ನೆಗೆ ಒಂದು ಏಟನ್ನು ಹಾಕ್ತಾನೆ. ಅಂದರೆ ಇವಾಗ ನಮ್ಮ ಸಂಪಾದನೆ ಬರೋ ದಾರಿನೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತಂದರೆ ನಾವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸ್ನೆಲ್ಲ ಹೆಂಗೆ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಆವಾಗ ಅನಿಸ್ಬಿಡುತ್ತೆ ನಮಗೆ, ಯಾಕಾದರೂ ಈ ಮನೆ ತೊಗೊಂಡ್ವೋ, ಯಾಕಾದರೂ ಈ ಮನೆಗೆ ಬಂದ್ವೋ, ಏನೇನೋ ಥಾಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನನ್ನ
ಅನುಭವದ ಮಾತೇನು ಅಂತಂದರೆ, ಮನೆಯನ್ನು ತಗೊಳ್ತಾ ಇದ್ದೀವಿ ಅಂತಂದರೆ ನಾವು ತಗೊಳ್ಬೇಕಾದ್ರೆ ಎಷ್ಟು ಖುಷಿಯಿಂದ ಇರ್ತೀವೋ ಮುಂದೆ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಅದಂತೂ ಕಟ್ಟಿಟ್ಟ ಬುತ್ತಿ, ಅದಕ್ಕೂ ನಾವು ಪಕ್ಕ ಪ್ರಿಪೇರ್ ಆಗಿ ನಿಂತ್ಕೊಂಡಿರಬೇಕು ಅಂತಂದ್ಬಿಟ್ಟು ನನ್ನ ಅನುಭವದ ಒಂದು ಮಾತು. ಅಷ್ಟಿಲ್ಲದೆ ದೊಡ್ಡವರು ಅವರ ಅನುಭವದ ಮಾತನ್ನು ಹೇಳಿದಾರ, ಮನೆ ಕಟ್ಟಿ ನೋಡು ಆಮೇಲೆ ಮದುವೆ ಮಾಡಿ ನೋಡು ಅಂತಂದ್ಬಿಟ್ಟು. ಅಟ್ ಎ ಟೈಮ್ ನಮಗೆ ಎರಡೂ ಕೆಲಸನೂ ಒಂದೇ ಸಲ ಬಂದಿದೆ. ಇನ್ನೇನು ಮನೆಯದೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಟೈಮಲ್ಲೇ ಮದುವೆ ಬಂದಿದೆ. ಅದಕ್ಕೂ ಪ್ರಿಪೇರ್ ಆಗಿದ್ದೀವಿ. ಆದಷ್ಟು ನಾವು ಮುಂದಕ್ಕೆ ನೋಡಬೇಕು, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ಬಿಟ್ಟು. ಏಕೆಂದರೆ ನಾವು ಅಂದ್ಕೊಂಡಿರೋ ಲೆಕ್ಕಾಚಾರನೇ ಒಂಥರ ಇರುತ್ತೆ. ಆಮೇಲೆ ಅದೆಲ್ಲ ಅಂದರೆ ನಾವು ಒಂದು ಫಂಕ್ಷನ್ ಮಾಡ್ತೀವಲ್ವಾ, ಇವಾಗ ಮನೆ ತೊಗೊಂಡಾಗ ಒಂದಿಷ್ಟು ಲೆಕ್ಕಾಚಾರ ಅಂತ ಇಟ್ಕೊಂಡಿರ್ತೀವಿ, ಇಷ್ಟು ಬಜೆಟಲ್ಲೆಲ್ಲ ಮುಗಿಬೇಕು ಅಂತಂದ್ಬಿಟ್ಟು. ಅದಕ್ಕಿಂತ ಮೇಲೇ ಹೋಗ್ಬಿಡುತ್ತೆ. ಮತ್ತು ಮದುವೆನೂ ಅದೇ ರೀತಿಯಾಗಿಯೇ ಇರುತ್ತೆ. ನಾವೊಂದು ಬಜೆಟ್ ಅಂತ ಇಟ್ಕೊಂಡಿರ್ತೀವಿ, ಅದಕ್ಕಿಂತ ಮೇಲೇ ಹೋಗುತ್ತೆ. ಅದಕ್ಕಿಂತ ಮೇಲೆ ಹೋಗುತ್ತಲ್ವ ಬಜೆಟು, ಅದಕ್ಕೂ ನಾವು ಒಂದು ದಾರಿಯನ್ನು ಮೊದಲೇ ಹುಡುಕಿ ಇಟ್ಕೊಂಡಿರಬೇಕಾಗುತ್ತೆ. ಹಾಗೆ ಮಾಡಿದ್ರೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಾವಿವಾಗ ಮದುವೆಗೂ ಅದೇ ರೀತಿಯಾಗಿಯೇ ಒಂದೆರಡು ಆಪ್ಷನ್ ಅಂತ ಇಟ್ಕೊಂಡಿದ್ದೀವಿ. ಬಜೆಟ್ ಏನಾದರೂ ಮೇಲೆ ಹೋಯ್ತು ಅಂತಂದರೆ ಇನ್ನೊಂದು ಆಪ್ಷನ್ ಇದಿದೆ, ಇದನ್ನು ಮಾಡ್ಕೊಂಡು ಹೋಗೋಣ ಅಂತ. ಈ ಒಂದು ಪೆಟ್ಟು ಬಿತ್ತಲ್ವ ಮನೆ ಅನ್ನೋದು ಪೆಟ್ಟು, ಅದಕ್ಕೆ ಪಕ್ಕ ಪ್ರಿಪೇರ್ ಆಗಿದ್ದೀವಿ. ನೋಡಬೇಕು ಹೆಂಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಈಗ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಮಸಪ್ ಸಾಂಬಾರು ಮತ್ತು ರೈಸನ್ನು ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ, ಆಮೇಲೆ ಸುಮಾರು ದಿನ ಆಗಿತ್ತಲ್ವ ಪಾರ್ಕಿಗೆ ಹೋಗಿ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಇವಾಗ ಮನೆಗೆ ವಾಪಸ್ ಬರ್ತಾ ಇದ್ದೀವಿ. ಇನ್ನು ಒಂದು 3 ಜನ ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಶೋಭಾ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಫೆಬ್ರವರಿ 12ಗೆ ನನ್ನ ಮಗಳ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ತನ್ಮಯ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ದಿವ್ಯಾ ಪ್ರದೀಪ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 14ಗೆ ನಮ್ಮದು 6th ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ದಿವ್ಯಾ ಪ್ರದೀಪ್ ಅವರೇ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ, ಆಯುಷು ಮತ್ತು ನಿಮ್ಮ ಜೀವನದಲ್ಲಿ ಆ ದೇವರು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ಇನ್ನು ಕೊನೆಯದಾಗಿ ಸಿಂಧು ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 11ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ಈಗ ಪಾರ್ಕಿಂದ ಬರಬೇಕಾದ್ರೆ ಜಿಲೇಬಿ ಮತ್ತು ಒಂದೆರಡು ಸಮೋಸಗಳನ್ನು ತೊಗೊಂಬಂದಿದ್ದೀವಿ ಸಂಜೆ ಸ್ನ್ಯಾಕ್ಸ್ಗೆ ಅಂತಂದ್ಬಿಟ್ಟು. ನನಗೊಂದು ಸ್ವಲ್ಪ ಸ್ಪೈಸಿ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಸ್ಪೈಸಿ ಇಷ್ಟಪಡೋದಿಲ್ಲ, ಅವರು ಖಾರನೇ ತಿನ್ನೋದಿಲ್ಲ. ಈ ಮೆಣಸಿನ್ಕಾಯಿ ಕೊಡ್ತಾರಲ್ವ, ಇದನ್ನು ನಾನು ಆರಾಮ್ಸೆ ತಿಂದುಬಿಡ್ತೀನಿ. ನಮ್ಮ ಮನೆಯವರಂತೂ ತಿನ್ನೋದೇ ಇಲ್ಲ, ನನಗೆ ಕೊಟ್ಬಿಡ್ತಾರೆ. ಕೊಟ್ಟಿರ್ತೀನಿ ತಿಂತಾರೇನೋ ಅಂತಂದ್ಬಿಟ್ಟು ಅವ್ರು ತಿನ್ನೋದಿಲ್ಲ. ಇನ್ನೀಗ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಬಿಸಿ ಮುದ್ದೆ ಮತ್ತು ಮಧ್ಯಾಹ್ನ ಮಾಡಿರೋ ಮಸಪ್ ಸಾಂಬಾರಿತ್ತು. ಈಗ ಮುದ್ದೆ ಮಾಡಿ ಊಟ ತಿಂದು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಈಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ಶಿಂಕ್ನೆಲ್ಲ ಹಾಗೆ ನೀಟಾಗಿ ತೊಳೆದು ಕಿಚನ್ ಕೌಂಟರ್ ಟಾಪು ಮತ್ತು ಗ್ಯಾಸ್ ಸ್ಟವು, ಚಿಮ್ನಿ, ಕ್ಯಾಬಿನೆಟ್ಸು ಇದನ್ನೆಲ್ಲ ನೀಟಾಗಿ ಒಂದ್ಸಲ ಒರೆಸ್ಕೊಂಬಂದ್ಬಿಟ್ಟಿದ್ದೀನಿ ಅಂತಂದರೆ ನೈಟ್ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ. ಹಾಗೆ ನಾನು ನನ್ನ ಒಂದು ಮನದಾಳದ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತಂದರೆ,
ನನಗೆ ಫೈನಾನ್ಷಿಯಲಿ ಯಾರ ಹತ್ರನೂ ಹೆಲ್ಪ್ ತಗೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಮತ್ತು ಎಲ್ಲಿಂದನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಒಂದಷ್ಟು ದುಡ್ಡು ಬರುತ್ತೆ, ಇದನ್ನೆಲ್ಲ ನಾನು ನಂಬ್ಕೊಂಡು ಕೂರೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗಲೂ ಅಷ್ಟೇ, ನಾನು ನಮ್ಮ ತೋಳ್ಬಲಗಳನ್ನು ನಂಬ್ಕೊಳ್ತೀನಿ. ನಾವು ಯಾವಾಗಲೂ ಕಷ್ಟಪಟ್ಟರೆ ನಾವು ಒಂದಲ್ಲ ಒಂದಿನ ಮೇಲಕ್ಕೆ ಹೋಗ್ತೀವಿ ಅನ್ನೋ ಒಂದು ತತ್ವಗಳನ್ನೇ ಇಟ್ಕೊಂಡಿರ್ತೀನಿ. ನನ್ನ ಸುತ್ತಮುತ್ತ ಇರೋರಿಗೆ ಮತ್ತು ನನ್ನ ಫ್ರೆಂಡ್ಸ್ ಸರ್ಕಲ್ಗೆ ಮತ್ತು ನನ್ನ ತಮ್ಮನಿಗೆ, ನಮ್ಮ ಮನೆಯವ್ರಿಗೆಲ್ಲ ನಾನು ಇದನ್ನೇ ಹೇಳ್ತಾ ಇರ್ತೀನಿ. ನಮ್ಮ ಪಾಡಿಗೆ ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ, ಭಗವಂತ ತಾನಾಗಿಯೇ ಎಲ್ಲ ಕೊಡ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ನನಗೆ ಯಾರಿಂದನೂ ಎಕ್ಸ್ಪೆಕ್ಟೇಷನ್ ಅನ್ನೋದು ನಾನು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ, ಇದನ್ನು ನಂಬ್ಕೊಂಡು ಕೂರೋದಕ್ಕೆ ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಯಾವಾಗಲೂ ಕಷ್ಟಪಡಬೇಕು, ಮೇಲಕ್ಕೆ ಬರಬೇಕು, ಕಷ್ಟಪಡಬೇಕು, ಮೇಲಕ್ಕೆ ಬರಬೇಕು, ಇದೊಂದನ್ನೇ ನಾನು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಇದನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಒಂದಲ್ಲ ಒಂದಿನ ನಾವು ಸಕ್ಸಸ್ಸನ್ನು ನೋಡ್ತೀವಿ. ಇಲ್ಲ ಎಲ್ಲಿಂದನೋ ಬರುತ್ತೆ ಅಂತಂದ್ಬಿಟ್ಟು ನಾವು ಅದನ್ನು ನೋಡಿಕೊಂಡು ಕಾಯ್ಕೊಂಡು ಕುತ್ಕೊಂಡಿದ್ದೀವಿ ಅಂತಂದರೆ ನಿಜವಾಗ್ಲೂ ನಮ್ಮ ಲೈಫ್ ಇದ್ದಿದ್ದು ಲೋ ಲೆವೆಲ್ಗೆ ಹೋಗ್ತಾ ಇರುತ್ತೆ. ಇದು ನನ್ನ ಒಂದು ಮನದಾಳದ ಮಾತು. ಇದನ್ನು ನಾನು ಯಾವಾಗಲೂ ಕಾರ್ಯರೂಪದಲ್ಲೇ ಇಟ್ಕೊಂಡಿರ್ತೀನಿ. ಇದೇ ಥರನೇ ನಾನು ನಡ್ಕೊಳ್ತಾ ಇರ್ತೀನಿ. ಇದರಿಂದ ತುಂಬಾ ನನಗೆ ಯೂಸ್ ಆಗಿದೆ ಈ ಒಂದು ತತ್ವಗಳನ್ನು ಇಟ್ಕೊಂಡಿರೋದ್ರಿಂದ. ಹಾಗಾಗಿ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿದ್ದಾದಮೇಲೆ ಈ ಕಿಚನ್ ಕ್ಲೀನ್ ಮಾಡೋದು ಒಂದು 10ರಿಂದ 15 ನಿಮಿಷ ಆಗುತ್ತೆ. ಪ್ರತಿದಿನ ಈ ರೀತಿಯಾಗಿ ಕಿಚನನ್ನು ಕ್ಲೀನ್ ಮಾಡಿದ್ರೆ ಅಷ್ಟಾಗಿ ನಮಗೆ ಕಲೆಗಳನ್ನೋದು ಇರೋದಿಲ್ಲ. ಈ ಟೈಲ್ಸ್ ಆಗಿರ್ಬೋದು, ಕೌಂಟರ್ ಟಾಪ್ ಆಗಿರ್ಬೋದು, ಚಿಮ್ನಿ ಆಗಿರ್ಬೋದು, ಕ್ಯಾಬಿನೆಟ್ ಡೋರುಗಳಾಗಿರ್ಬೋದು, ಇದನ್ನೆಲ್ಲ ಪ್ರತಿದಿನ ಒಂದು ಸಲ ಒರೆಸ್ಕೊಂಬಂದ್ಬಿಟ್ಟಿದ್ದೀವಿ ಅಂತಂದರೆ ಕಿಚನ್ ಯಾವಾಗಲೂ ಅಷ್ಟೇ ನೀಟಾಗಿ ಕಾಣ್ತಾ ಇರುತ್ತೆ. ಮತ್ತು ಕೆಲಸಗಳು ಅಷ್ಟೇ ನಮಗೆ ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಈಗ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಒರೆಸಿರೋ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿದ್ರೆ ಇವತ್ತಿನ ಕೆಲಸ ಅನ್ನೋದು ಕಂಪ್ಲೀಟ್ ಆಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.